ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ನಮಗೆ ಸೂತ್ರ ಇಲ್ಲ, ಸಂಬಂಧ ಇಲ್ಲ. ನಮ್ಮ ದೈನಂದಿನ ಬದುಕಿಗೆ ನೇರವಾಗಿ ಪರಿಣಾಮ ಬೀಳುವಂಥ, ಬೆಂಗಳೂರಿಗರ ಮೇಲೆ ನೇರವಾಗಿ ಪರಿಣಾಮ ಬೀಳುವಂಥ ಬೆಳವಣಿಗೆ ಮೆಟ್ರೋ ರೇಟು. ಬೆಂಗಳೂರು ಮೆಟ್ರೋ 46% ರೇಟ್ ಜಾಸ್ತಿ ಆಗಿದೆ, ಅಪ್ ಟು 46%. BMRCL ಮೆಟ್ರೋ ಪ್ರಯಾಣ ದರವನ್ನ 46% ಜಾಸ್ತಿ ಮಾಡಿದೆ. ದೊಡ್ಡ ಬರೆ ಇದು. ಹತ್ತತ್ರ 50% ಅಂದ್ರೆ ₹100 ಬದಲು ₹150 ಟಿಕೆಟ್ ತೆಗೆಸ್. 0 ಇಂದ 2 ಕಿಲೋಮೀಟರ್ಗೆ ₹10, 6 ರಿಂದ 8 ಕಿಲೋಮೀಟರ್ಗೆ ₹40, 15 ರಿಂದ 20 ಕಿಲೋಮೀಟರ್ಗೆ ₹70 ಏರಿಕೆ. ಇದಾದ ತಕ್ಷಣ ಈಗ ಆಟೋದವ್ರು ರೇಟ್ ಜಾಸ್ತಿ ಮಾಡಿ ಅಂತಾರೆ. ಬಸ್ ಪ್ರಯಾಣ ದರ ಜಾಸ್ತಿ ಆಗಿದೆ, ಮೆಟ್ರೋ ಆಯಿತು, ಇನ್ನು ಆಟೋ ಒಂದು ಜಾಸ್ತಿ ಆಗುತ್ತೆ. ಶೇಕಡಾ 46 ಮೆಟ್ರೋ ಪ್ರಯಾಣ ದರ ಹೆಚ್ಚಳ. ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡಿದ್ರೆ 5% ಡಿಸ್ಕೌಂಟ್. ಮತ್ತೆ ದೆಹಲಿ ಚುನಾವಣೆಯ ಮೇಲಿನ ಚರ್ಚೆಗೆ ಮರಳ್ತಾ ಇದ್ದೀವಿ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ರಮೇಶ್ ಬಾಬು ಅವರು ಇದ್ದಾರೆ ಕಾಂಗ್ರೆಸ್ನಿಂದ. ರಮೇಶ್ ಬಾಬು ಅವರೇ, ನೋ ಪ್ರಾಫಿಟ್ ನೋ ಲಾಸ್, ಹೆಚ್ಚಿಗೆನೂ ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ, 1 ಅಥವಾ 2 ಬರಬಹುದು ಅಂತ ಕೆಲವು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ವು ಕಾಂಗ್ರೆಸ್. ಆಗಲೇ ಚರ್ಚೆ ಮಾಡಿದ ಅಂಕಿಅಂಶಕ್ಕೆ ಆಮೇಲೆ ಬರ್ತೀನಿ. ಯಾಕೆಂದರೆ ಆಪ್ ಸ್ನೇಹಿತರು ಭಾಳಷ್ಟು ಮಾತಾಡೋದ್ರ ಜೊತೆಗೆ ಆರೋಪಗಳು ಮಾಡೋರು ಕಾಂಗ್ರೆಸ್ ಸಹಿತವಾಗಿ. ಇದು ಒಂದು ಗಾದೆ ಮಾತಿದೆ, ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ. ಇವತ್ತು ಅಲ್ಲೇನಾದರೂ ಆಪ್ಗೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದು ಸ್ವಯಂಕೃತ ಅಪರಾಧ. ಒಂದು ಪ್ರಶಾಂತ್ ನಾಥ್ ಅವರು ಮಾತಾಡ್ತಾ ಆ್ಯಂಟಿ ಇನ್ಕಂಬೆನ್ಸಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾಟ್ ಓನ್ಲಿ ಆ್ಯಂಟಿ ಇನ್ಕಂಬೆನ್ಸಿ, ಅವರು ಒಂದು ನಡ್ಕೊಂಡಂಥ ರೀತಿ ಅಂದರೆ ತಾನು ಇಟ್ಟಿದ್ದೇ ಆನೆ ಹೋಗಿದ್ದೇ ದಾರಿನ ರೀತಿಯಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಇವೆಲ್ಲ ಇಷ್ಟಕ್ಕೆಲ್ಲ ಕಾರಣ ಆಗಿದೆ. ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಾರ್ಟಿ ಕೇಜ್ರಿವಾಲ್ಗೆ ಹೋಗಿ ಸಪೋರ್ಟ್ ಮಾಡೋಕ್ಕೆ ಬರಲ್ಲ. ನಾವೇನು ಮಾಡಬೇಕು, ನಮ್ಮ ಚುನಾವಣೆ ನಾವು ಮಾಡಿದ್ದೇವೆ. ಆದರೆ ಅವರು ಅವ್ರದ್ದೇ ಆದಂಥ ಒಂದು ಲೆಕ್ಕಾಚಾರದಲ್ಲಿ, ನಾನು ಹೋದ ಸಲ 62 ಗೆದ್ದಿದ್ದೀನಿ, ಈ ಸಲ ಒಂದು 2 ಸೀಟ್ ಕಮ್ಮಿ ಆದರೂ 60 ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಹೋದರು. ಅವರು ಪ್ರೀ ಎಲೆಕ್ಷನ್ಗೆ ಹೋದರು, ಎಲೆಕ್ಷನ್ ಮುಂಚೆಲೇ ಮಾಡೋವಂಥ ಇದೆಲ್ಲ ಬಹುತೇಕ ಅವ್ರು ನಡ್ಕೊಂಡು ಬಂದಂಥ ದಾರಿ. ಅವರು ಕಾಂಗ್ರೆಸ್ನಿಂದ ಹೆಂಗೆ ಸಹಕಾರ ನಿರೀಕ್ಷೆ ಮಾಡ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ ಆಗುತ್ತೆ. ಅಫ್ಕೋರ್ಸ್ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ 16 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಆಪ್ ವೋಟ್ ತೊಗೊಂಡ್ರೆ BJPಗಿನ್ನ ಜಾಸ್ತಿ ಇದೆ, 16 ಅಸೆಂಬ್ಲಿ ಸೆಗ್ಮೆಂಟು. ಅದು ಒಂದು ಕಡೆ. ಆದರೆ ಇವರು ಹೋರಾಟ ಪ್ರಾರಂಭ ಮಾಡಿದ್ದೆ ಅಣ್ಣಾಜಿ ಅವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ. ಅದ್ರ ಮೂಲಕನೇ ಇವರು 2013ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, 2015ಕ್ಕೆ ಎಲೆಕ್ಷನ್ ಮಾಡಿದ್ರು, ಇದೆಲ್ಲ ಆಯಿತು. ಆಗಲೇ ಅವ್ರು ಮಾತಾಡ್ತಾ ಪ್ರಶಾಂತ್ ನಾಥ್ ಅವರು 2G ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡೋರು. ಅದು ಬಿಡಿ ಏಷ್ಯನ್ ಗೇಮ್ಸ್ದು ಅದು ಒಂದು ಕಡೆ ಕಾಮನ್ವೆಲ್ತದು, ನಾನು ಅದ್ರದ್ದು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ಟು 2G ಸ್ಪೆಕ್ಟ್ರಮ್ದು ಇಟ್ಕೊಂಡು ಇವ್ರು ಏನು ಬೃಹತ್ ಹೋರಾಟ ಮಾಡಿದ್ರು, ಅಣ್ಣಾಚಾರ್ಯವ್ರನ್ನ ಮುಂದೆ ಬಿಟ್ಕೊಂಡು ಅಣ್ಣಾಚಾರ್ಯರ ಹೆಸರಿನಲ್ಲಿ ಮಾಡಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡು ದೆಹಲಿನಲ್ಲಿ ಅದನ್ನು ಇಟ್ಕೊಂಡು ಇವ್ರು ಚುನಾವಣೆಗೆ ಬಂದಂಥದ್ದು. ಇಡೀ ದೇಶದಲ್ಲಿ ಕಾಂಗ್ರೆಸ್ಸು BJPಗೆ ವಿರುದ್ಧವಾಗಿ
ಕ್ಲೀನ್ ಇಮೇಜು ನಾವು ಕೊಡ್ತೀವಿ, ನಾವು ಸರ್ಕಾರಿ ನೌಕರಿ ಬಿಟ್ಟು ಬಂದಿದ್ದೀವಿ, IAS ಆಫೀಸರ್ ಆಗಿದ್ದವರು ರಾಜೀನಾಮೆ ಕೊಟ್ಟು ಬಂದಿದ್ದೀವಿ, ಹೊಸ ಜನ್ರೇಷನ್ನು ಹೊಸದು ಕೊಡ್ತೀವಿ, ಈ ಥರದ್ದು ಸೃಷ್ಟಿ ಮಾಡಿ ಇವರು ಹೊಸ ಒಂದು ಮೆಸೇಜನ್ನು ಕೊಟ್ಟರು. ಆದರೆ ಇವತ್ತೇನಿದೆ ಪರಿಸ್ಥಿತಿ, ಮಾತಿರ್ತಾರೆ ದೆಹಲಿನಲ್ಲಿ ಆ ಸ್ಕೂಲ್ದೊಂದು ಗೌರ್ಮೆಂಟ್ ಸ್ಕೂಲ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಿಕಾಸ್ ಆಫ್ CSR ಫಂಡ್, ಅಲ್ಲಿ ನಿಮ್ಮ ಸೆಂಟ್ರಲ್ ಆಡಳಿತ ಇರ್ತಕ್ಕಂಥ ಚಿಕ್ಕ ರಾಜ್ಯ, ಫಂಡ್ಸು ಫ್ಲೋಟಿಂಗ್ ಫಂಡ್ಸ್ ಇದೆ. ನೀವು ದೆಹಲಿನಲ್ಲಿ ಶಾಲೆ ಮತ್ತೊಂದು ಅಭಿವೃದ್ಧಿ ಮಾಡಿದರೆ ಪಂಜಾಬಲ್ಲಿ ಯಾಕೆ ಮಾಡಲಿಲ್ಲ? ಇಡೀ ದೇಶದಲ್ಲಿ ಇವತ್ತು ನಿಮಗೆ ಡ್ರಗ್ ಮಾಫಿಯಾ ಮೂಲ ಸ್ಥಾನ, ತಾಯಿ ಸ್ಥಾನ ಯಾವುದಾದ್ರು ಇದ್ದರೆ ಅದು ಪಂಜಾಬು. ನೀವು ಅಲ್ಲಿ ಮಾಡೋಷ್ಟು ಕೆಲಸ ಇಲ್ಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಅದು ಒಂದು ಕಡೆ. ಎರಡನೇದು, ಇವ್ರು ಏನೇ ಸಮರ್ಥನೆ ಮಾಡ್ಕೊಳ್ಳಿ, ಅಬಕಾರಿ ಹಗರಣದಲ್ಲಿ ಏನೇನು ಆರೋಪ ಬಂತು, ತೆಲಂಗಾಣದಲ್ಲಿ ಏನಾಯಿತು, ತೆಲಂಗಾಣ ಮಿನಿಸ್ಟ್ರಿ ಯಾಕೆ ಇನ್ವಾಲ್ವ್ ಆದರು, ಇವೆಲ್ಲ ಜನ ನೋಡ್ತಾ ಇದ್ದಾರೆ. ಇವತ್ತು ನಾನು ಅವಾಗಲೇ ಹೇಳ್ಬೇಕು ಅನ್ಕೊಂಡೆ, ಗುಜರಾತ್ನಲ್ಲಿ ನಮ್ದೇನೋ ಶಕ್ತಿ ಜಾಸ್ತಿ ಆಗಿದ್ದಕ್ಕೆ ಸೇಡಿಗಾಗಿ ನೀವು ಅಬಕಾರಿ ನಾನು ಆಕ್ಚುಲಿ ಕಾಂಗ್ರೆಸ್ ಅದನ್ನು ಫಸ್ಟ್ ಆರೋಪ ಮಾಡಿ ಕಾಂಗ್ರೆಸ್ ಅಜಯ್ ಮಾಕನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ. ಅದೊಂದು ಕಡೆ. ನಾನು ಇವತ್ತು ಕೇಜ್ರಿವಾಲ್ ಅವ್ರನ್ನ ಇಟ್ಕೊಂಡು BJP ಅವರು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊತಾ ಇಲ್ಲ ಅಂತ ಹೇಳಕ್ ಹೋಗಲ್ಲ, ಅದು ವಾಸ್ತವ. ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಮೂಢ ಪ್ರಕರಣ ತಂದಿದ್ದು ಅದೇ ಕಾರಣಕ್ಕೆ. ಏನು ನರೇಂದ್ರ ಮೋದಿ ಅವ್ರನ್ನ ಇಡೀ ದೇಶದಲ್ಲಿ ಗೋಮುಖ ವ್ಯಾಘ್ರ ಅಥವಾ ಹತ್ಯಾಕಾಂಡ, ಗೋದ್ರ ಹತ್ಯಾಕಾಂಡದ ಆರೋಪಿ ಅಂತೇಳಿ ಏನು ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯರು ಅಭಿಪ್ರಾಯ ಕೊಟ್ಟರು. ಅದೇ ಕಾರಣಕ್ಕೆ ಅವ್ರನ್ನ ಮೂಡದಲ್ಲಿ ಫಿಕ್ಸ್ ಮಾಡೋಂಥ ಪ್ರಯತ್ನ ಆಯಿತು. ಅದೇ ಥರ ಕೇಜ್ರಿವಾಲ್ ಮೇಲೆ ಫಿಕ್ಸ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಅದು ಒಂದು ಕಡೆ, ಆರೋಪಗಳು ಒಂದು ಕಡೆ. ಯಾಕೆಂದರೆ ಕೋರ್ಟ್ ಹ್ಯಾಸ್ ಟು ಕಮ್ ಟು ದ ಕನ್ಕ್ಲೂಷನ್. ಇಲ್ಲಿ ಸ್ಪೆಕ್ಟ್ರಮ್ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಕಮ್ ಟು ದ ಕನ್ಕ್ಲೂಷನ್, ವರ್ಡಿಕ್ಟ್ ಹ್ಯಾಸ್ ಗಿವನ್. ಸ್ಪೆಕ್ಟ್ರಮ್ಮೇ ಇಲ್ಲ, 2G ಸ್ಪೆಕ್ಟ್ರಮ್ 2G ಹಗರಣನೇ ಇರಲಿಲ್ಲ, ಅದು ಒಂದು ನೋಷನಲ್ಲಿ ಇದನ್ನ ಇಟ್ಕೊಂಡು ಇವ್ರು ಮಾಡಿರ್ತಕ್ಕಂಥ ಆರೋಪಗಳು ಅಂತೇಳಿ. ಇವತ್ತು ಅಣ್ಣಾಜಾರೆ, ಬಿಕಾಸ್ ಆಫ್ ಅಣ್ಣಾಜಿ ಅವ್ರ ಬಗ್ಗೆ ನಾನು ಗೌರವ ಇಟ್ಕೊಂಡು ಮಾತಾಡ್ತೀನಿ. ಈ ದೇಶದಲ್ಲಿ ಸೈನಿಕರಿಗೆ ಮಿಲಿಟರಿನಲ್ಲಿ ಕೆಲಸ ಮಾಡಿದ್ರೆ ಒಂದು ಗೌರವ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.